ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಂಥ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರಿಗೆ ಏನೋ ಒಂದು ಹೀನಾಯವಾಗಿ ಸೋಲಿಸಿ ಒಂದು ರೀತಿಯ ಭರ್ಜರಿಯಾಗಿ ಆ ಗೆಲುವನ್ನು ಸಾಧಿಸಿರುವಂಥದ್ದು ದೇಶದ ಏನು ಅತ್ಯಂತ ಕಿರಿಯ ಸಂಸದ ಎಂಬ ಹೆಗ್ಗಳಿಕೆಗೆ ಈಗ ಪಾತ್ರ ಆಗ್ತಿರುವಂಥದ್ದು ಸಾಗರ್ ಖಂಡ್ರೆ ಅವರು. ಈಗ ಸಾಗರ್ ಖಂಡ್ರೆ ಇದ್ರೆ ಅವರೇ ಮಾತಾಡ್ಸೋಣ ಸರ್. ಏನಂತೀರಿ, ಪ್ರಮುಖವಾಗಿ ಅತಿ ಚಿಕ್ಕ ವಯಸ್ಸಿನ ದೇಶದಲ್ಲೇ ಫಸ್ಟ್ ಸಂಸದಿಗೆ ಎಂಟ್ರಿ ಕೊಡ್ತಾ ಇದ್ರಿ, ಈ ಬಗ್ಗೆ ಏನಂತೀರಿ? ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರದ ಜನತೆ ನಮ್ಮ ಮೇಲೆ ನಂಬಿಕೆ ಮತ್ತು ಭರವಸೆ ಇಟ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ. ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿ ಹೋಗ್ತೀವಿ ಅಂತ ನಾನು ಹೇಳುತ್ತೀನಿ. ಅಲ್ಲ, ಏನೇನಿದೆ ಸರ್ ಕ್ಷೇತ್ರದ್ದು, ಏನೇನು ಮಾಡಬೇಕು, ಡೆವಲಪ್ಮೆಂಟ್ ಕನಸಿದೆ ನೀವು? ಇವಾಗ ನಿರುದ್ಯೋಗಿ ಸಮಸ್ಯೆ ಇದೆ ಯುವಕರಿಗೆ. ಆ ನಿರುದ್ಯೋಗಿ ಸಮಸ್ಯೆಯನ್ನು ನಾವು ಪರಿಹಾರ ಹುಡ್ಕೊಟ್ಟು ನಾವು ಒಂದು ಕೆಲಸ ಮಾಡಬೇಕು, ಜನರಿಗೆ ಯುವಕರಿಗೆ ನಾವು ಉದ್ಯೋಗ ಕೊಡಿಸ್ಬೇಕು ಅಂತಂಬೋದು ಒಂದು ಆಸೆ ಇದೆ. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ನಾವು ದೂರ ಮಾಡಬೇಕು ಅಂತಂಬೋದು ಇನ್ನೊಂದು ದೊಡ್ಡ ಒಂದು ಕನಸಿದೆ. ಇಂಥವೆಲ್ಲ ಸಾಕಷ್ಟು ಕೆಲಸಗಳಿದ್ದಾವೆ. ಇದೆಲ್ಲ ನಾವು ಸ್ಟಡಿ ಮಾಡಿ ಎಷ್ಟು ಬೇಗ ಅಷ್ಟು ಬೇಗ ನಾವು ಮಾಡಿಸ್ಕೊಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ನೂರಕ್ಕೆ ನೂರು ನಮ್ಮ ಕ್ಷೇತ್ರದ ಜನತೆ ಯಾವುದೇ ಸಮಸ್ಯೆ ಇರ್ಬೋದು ಅವ್ರ ಧ್ವನಿಯಾಗಿ ನಾನು ಲೋಕಸಭಾದಲ್ಲಿ ನಾನು ಎತ್ತುತ್ತೇನೆ. ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಘಟಾನುಘಟಿ ನಾಯಕರು, ಅಂದರೆ ಮಾಜಿ ಸಿಎಂ ಧರ್ಮಸಿಂಗ್ ಆಗಿರ್ಬೋದು, ಮತ್ತು ಲಾಸ್ಟ್ ಟೈಮು ಈಶ್ವರ್ ಖಂಡ್ರೆ ನಿಂತಿದ್ರು, ಅವ್ರನ್ನೂ ಸೋಲಿಸಿದ್ರು. ಈಗ ಅತ್ಯಂತ ಚಿಕ್ಕ ವಯಸ್ಸಿನ ಒಂದು ಸಂಸದರು ದೇಶದಲ್ಲೇ ಅವರು ಸೋಲಿಸಿದ್ದಾರೆ. ಈ ಬಗ್ಗೆ ಏನಂತೀರಿ? ಜನಗಳು ಮತದಾರರು ಇದು ಬದಲಾವಣೆ ಬಯಸಿದ್ದಾರೆ, ಜನ ಬದಲಾವಣೆ ಬಯಸಿದ್ದಾರೆ. ಕೇಂದ್ರ ಸಚಿವರಾದ ಮೇಲೆ ಅವ್ರು ಏನೇನು ಕೆಲಸ ಮಾಡಬೇಕಾಗಿತ್ತು ಅವ್ರು ಮಾಡಲಿಲ್ಲ. ಜನ ಸಾಕಷ್ಟು ಅವ್ರ ನಿರೀಕ್ಷೆ ಇಟ್ಟಿದ್ರು ಬೇರೆ ಬೇರೆ ದೊಡ್ಡ ದೊಡ್ಡ ಯೋಜನೆಗಳು ತಂದು ಕೆಲಸ ಮಾಡ್ತಾರಂತ. ಆದರೆ ನಮ್ಮ ಬೀದರಲ್ಲಿ ಯಾವ ರೀತಿ ಕೆಲಸ ಆಗಬೇಕಾಗಿತ್ತು ಆಗಲಿಲ್ಲ. ಆದ ಕಾರಣಕ್ಕಾಗಿ ಎಲ್ಲರೂ ಬದಲಾವಣೆ ಬಯಸಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಕಾಂಗ್ರೆಸ್ ಬರುತ್ತೆ ಅಂತ ಒಂದು ಸಮೀಕ್ಷೆ ಮಾಡಿತ್ತು, ಒಂದು ಸರ್ವೆ ಮಾಡಿತ್ತು. ಸೊ ಈ ಬಗ್ಗೆ ಏನಂತೀರಿ? ತಾವು ಕರೆಕ್ಟಾಗಿ ಸಮೀಕ್ಷೆ ಮಾಡಿದ್ದೀರಿ. ಎಲ್ಲ ನ್ಯೂಸ್ ಚಾನೆಲ್ಸ್ ನಮಗೆ ಫೋನ್ ಹಚ್ಚಿ ನೂರಕ್ಕೆ ನೂರು ಬೀದರಲ್ಲಿ ನೀವೇ ಗೆಲ್ತೀರಾ ಅಂತ ಹೇಳಿದರು. ಅದ್ರ ಜೊತೆ ಜನನೂ ಕೂಡ ಎಲ್ಲಿ ಹೋದರೂ ಕೂಡ ಅವ್ರು ನಮಗೆ ಬಂದು ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ರು, ನೀವೇ ಗೆಲ್ತೀರಿ, 100% ನೀವೇ ಗೆಲ್ತೀರಾ ಅಂತ ಹೇಳ್ತಾ ಇದ್ರು. ಅದಕ್ಕೆ ಎಲ್ಲ ರೀತಿಯಲ್ಲಿ ನೀವು ಏನು ಸಮೀಕ್ಷೆ ಮಾಡಿದರೆ ಅದು ನಿಜನೇ ಬಂದಿದೆ. ಕಾಂಗ್ರೆಸ್ ಗೆಲುವಿಗೆ ಸರ್ ಈ ಗ್ಯಾರಂಟಿ ಯೋಜನೆಗಳನ್ನ ಇಲ್ಲ ತಂದೆಯವರು ವರ್ಚಸ್ಸ, ಏನು ಒಂದು ಕಾಂಗ್ರೆಸ್ ಅಧಿಕಾರಲಿದೆ ಅದು ವರ್ಚಸ್ಸ, ಏನು ಎಲ್ಲನೇ ಇದೆ ಇದರಲ್ಲಿ. ನಮ್ಮ ಕಾಂಗ್ರೆಸ್ ಪಕ್ಷದ ನಾವೇನು ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ನುಡಿದಂತೆ ನಾವು ನಡೆದಿದ್ದೀವಿ, ಅದನ್ನು ಕೂಡ ಇದರಲ್ಲಿ ಬರುತ್ತೆ. ನಮ್ಮ ತಂದೆಯವರಾದ ಈಶ್ವರ್ ಖಂಡ್ರೆ ಸರ್ ಅವ್ರ ವರ್ಚಸ್ಸು ಅವ್ರು ಯಾವ ರೀತಿ ಕೆಲಸ ಮಾಡ್ತಾ ಬಂದಿದ್ದಾರೆ ಅದನ್ನು ಕೂಡ ಅದರಲ್ಲಿ ಬರುತ್ತೆ. ಅದ್ರ ಜೊತೆ ನಮ್ಮ ಎಲ್ಲ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಹಿರಿಯ ನಾಯಕರು, ನಮ್ಮ ಎಲ್ಲ ಶಾಸಕರು, ಯಾರ್ಯಾರು MLA ಕ್ಯಾಂಡಿಡೇಟ್ಸ್ ಇದ್ದರು, ನಮ್ಮೆಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದಗೋಸ್ಕರ ನಾವು ಇವತ್ತಿನ ದಿವಸ ನಾವು 1 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಿಂದ ನಾವು ಗೆದ್ದು ಬಂದಿದ್ದೀವಿ. ನಮ್ಮ ತಂದೆಯವರಾದ ಈಶ್ವರ್ ಖಂಡ್ರೆ ಅವರಿಗೆ ಇದು ಪ್ರಮುಖವಾಗಿ ಏನೋ ಭರ್ಜರಿಯಾಗಿ ಗೆಲುವು ಸಾಧಿಸಂತ ದೇಶದ ಅತ್ಯಂತ ಚಿಕ್ಕ ವಯಸ್ಸಿನ ಸಂಸದರು ಅಂತ ಏನೋ ಒಂದು ಖ್ಯಾತಿಯಾಗಿರತಕ್ಕಂಥ ಸಾಗರ್ ಖಂಡ್ರೆ ಅವರ ಮಾತಂತ ಹೇಳೋದು. ಪ್ರಮುಖವಾಗಿ ಏನೋ ಒಂದು ಸೋಲಿದೆ, ಆ ಸೋಲು ಭಗವಂತ್ ಖೂಬಾ ಅವರು ಅದು ಕೆಲಸಗಳು ಮಾಡಿಲ್ಲ ಕ್ಷೇತ್ರದಲ್ಲಿ, ಹೀಗಾಗಿ ಅವರಿಗೆ ಸೋಲಾಗಿರುವಂಥದ್ದು. ನಾವು ಮತ್ತೆ ತಂದೆಯವರಾಗಿರ್ಬೋದು ಮತ್ತು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಏನೋ ಒಂದು ಕೆಲಸ ಮಾಡ್ತಿದೆ, ಅಭಿವೃದ್ಧಿ ಕೆಲಸ, ಹೀಗಾಗಿ ಒಂದು ಗೆಲುವು ಆಗಿದೆ. ಜನರು ಏನು ಬದಲಾವಣೆ ಬಯಸಿದ್ರು, ಹಾಗಾಗಿ ಒಂದು ಗೆಲುವು ಕಾಂಗ್ರೆಸ್ಗೆ ಸಿಕ್ಕಿದೆ ಅನ್ನುವಂಥ ಮಾತನ್ನ ಈಗ ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.